ಘಟನೆ ನಡೆದಿತ್ತು ಬಿಜೆ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್. ಆ ಹಾಸ್ಟೆಲ್ ಮೇಲೆ ವಿಮಾನ ಪತನ ಆದ ನಂತರ ದುರಂತ ಸಂಭವಿಸಿದ ಬಳಿಕ ಹಾಸ್ಟೆಲ್ ಅನ್ನ ತೊರೆಯುತ್ತಿದ್ದಾರೆ ವಿದ್ಯಾರ್ಥಿಗಳು. ಸುಮ್ಮನೆ ಅವ್ರ ಪಾಡಿಗೆ ಅವರು ಊಟ ಮಾಡ್ತಾ ಕೂತಿದ್ದಂಥವ್ರು, ಸ್ಟಡೀಸ್ ಮಾಡ್ತಾ ಕೂತಿದ್ದಂಥವ್ರು 23 ವಿದ್ಯಾರ್ಥಿಗಳು ಈ ವಿಮಾನ ಪತನ ಆದ ಹಿನ್ನೆಲೆ ಸಾವನ್ನಪ್ಪಿದರು. ಈಗ ಸದ್ಯ ಆ ಹಾಸ್ಟೆಲ್ ಅನ್ನೇ ತೊರೆಯುತ್ತಿದ್ದಾರೆ ಅಲ್ಲಿದ್ದ ವಿದ್ಯಾರ್ಥಿಗಳು. ಲಗೇಜ್ ಸಮೇತ ತಮ್ಮ ತಮ್ಮ ಊರುಗಳಿಗೆ ಶಿಫ್ಟ್ ಆಗ್ತಾ ಇದ್ದಾರೆ ಈ ವಿದ್ಯಾರ್ಥಿಗಳು. ನೋಡಿ, ಆ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇರಬಹುದು. ವೆಹಿಕಲ್ ಯಾವ ರೀತಿ ತಮ್ಮ ಲಗೇಜ್ ಸಮೇತ ಅಲ್ಲಿಂದ ಜಾಗ ಖಾಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ತಾವು ವಾಸವಿದ್ದಂತಹ ಒಂದು ಸ್ಥಳ ಕೇವಲ ಹಾಸ್ಟೆಲ್ ಆಗಿರದೆ ಅವರಿಗೆ ಒಂದು ವಿದ್ಯಾ ಕೇಂದ್ರ ಆಗಿತ್ತು. ಈಗ ಒಂದು ರೀತಿ ಭಾವುಕ ಕ್ಷಣ ಪಾಪ ಅವರಿಗೆ. ಕಣ್ಣೀರ್ ಹಾಕ್ತಾ ಆ ಹಾಸ್ಟೆಲ್ ಅನ್ನು ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಹಮದಾಬಾದ್ನಿಂದ ಲಂಡನ್ಗೆ ತೆರಳಬೇಕಾಗಿದ್ದ ವಿಮಾನ ಪತನಗೊಂಡು 200ಕ್ಕೂ ಹೆಚ್ಚು ಜನ ಅಂದ್ರೆ 241 ಪ್ರಯಾಣಿಕರು ಸಾವನ್ನಪ್ಪಿದ್ರು. ಈ ಸದ್ಯದ ಮಟ್ಟಿಗೆ ಆ ಒಂದು ಪ್ರದೇಶದಲ್ಲಿ ನಾವಿದ್ದೇವೆ. ಈಗ ನೀವು ನೋಡ್ತಿರುವಂತಹ ಚಿತ್ರಣ ಏನು ಅಂದ್ರೆ, ಈ ಒಂದು ಬಿಜೆ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಿದ್ದಂತ, ವ್ಯಾಸಂಗ ಮಾಡ್ತಿದ್ದಂತ MBBS ನ ವಿದ್ಯಾರ್ಥಿಗಳೇನಿದ್ರು ಅವರು ತಂಗಿದ್ದಂತ ಪ್ರದೇಶವನ್ನ ಈಗ ನಾವು ತೋರಿಸ್ತಾ ಇದ್ದೇವೆ. ಅವರು ತಂಗಿದ್ದಂತ ಹಾಸ್ಟೆಲ್ನ ಭಾಗವನ್ನ ತೋರಿಸ್ತಾ ಇದ್ದೇವೆ. ಈ ಸದ್ಯದ ಮಟ್ಟಿಗೆ ಇಲ್ಲಿದ್ದಂತ ಅಷ್ಟು ಜನರು ಈ ಒಂದು ಪ್ರದೇಶವನ್ನ ಕ್ಲಿಯರ್ ಮಾಡಿಕೊಂಡು ವಾಪಸ್ ಬೇರೆ ಕಡೆಗೆ ಸ್ಥಳಾಂತರ ಆಗುವಂತ ಕೆಲಸವನ್ನ ಮುಗಿಸಿರುವಂತದ್ದು. ಮತ್ತೊಂದು ಕಡೆ JCB ನೀವೇನ್ ನೋಡ್ತಾ ಇದ್ದೀರಾ, ಆ JCBಗೆ ಪಕ್ಕದಲ್ಲೇ ಇರುವಂತ ಕಟ್ಟಡದ ಮೇಲೆ ಅದು ಕ್ಯಾಂಟೀನ್ ಪ್ರದೇಶವಾಗಿದ್ದು ಅಲ್ಲಿ ನೆನೆ ಸುಮಾರು 100 ಜನ MBBS ನ ವಿದ್ಯಾರ್ಥಿಗಳಿರ್ಬೋದು, ವೈದ್ಯರಿರ್ಬೋದು ಊಟ ಮಾಡ್ತಿದ್ದಂತ ಸಂದರ್ಭದಲ್ಲಿ ವಿಮಾನ ಏಕಾಏಕಿ ಪತನ ಆಗಿರೋ ಹಿನ್ನೆಲೆ ಸುಮಾರು 60ಕ್ಕೂ ಹೆಚ್ಚು ಮಂದಿಗೆ ಗಾಯ ಆಗಿದ್ದು. ಅದರಲ್ಲಿ 20 ರಿಂದ 25 ಜನರನ್ನ ಈಗ ಗಾಯಾಳುಗಳನ್ನ ಟ್ರೀಟ್ಮೆಂಟ್ ಕೊಟ್ಟು ವಾಪಸ್ ಕಳಿಸಲಾಗಿದೆ ಅನ್ನೋದು ಮಾಹಿತಿ ಲಭಿಸಿರುವಂತದ್ದು. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಒಂದು ಪ್ರದೇಶಕ್ಕೆ ಆಗಮಿಸಿದ್ರು. ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಕೂಡ ಆಗಮಿಸಿದ್ರು. ಇಲ್ಲಿರುವಂತಹ ಪರಿಸ್ಥಿತಿ ಹಾಗೂ ಎಲ್ಲ ಚಿತ್ರಣಗಳ ಅವಲೋಕನೆಯನ್ನ ಮಾಡಿರುವಂತದ್ದು. ಪೊಲೀಸರ ನಿಯೋಜನೆ ಯಾವುದೇ ಕಾರಣಕ್ಕೂ ಕೂಡ ಮಾಧ್ಯಮದವರನ್ನ ಹೊರತುಪಡಿಸಿ, ಇಲ್ಲಿ ಅಗತ್ಯವಿರುವಂತಹ ಸಿಬ್ಬಂದಿಯನ್ನ ಹೊರತುಪಡಿಸಿ ಇನ್ಯಾರಿಗೂ ಕೂಡ ಈ ಒಂದು ರಸ್ತೆಗೆ ಬರೋದಕ್ಕೆ ಅವಕಾಶವನ್ನ ಸದ್ಯದ ಮಟ್ಟಿಗೆ ನೀಡ್ತಾ ಇಲ್ಲ. ಇಲ್ಲಿರುವಂತಹ ಸಿವಿಲ್ ಡಿಫೆನ್ಸ್ ಆಗಿರ್ಬೋದು, CISF ಆಗಿರ್ಬೋದು, NDRF ಆಗಿರ್ಬೋದು, SDRF ಆಗಿರ್ಬೋದು, ಗುಜರಾತ್ ಪೊಲೀಸರಾಗಿರ್ಬೋದು, ಇವರನ್ನ ಹೊರತುಪಡಿಸಿ ಇಲ್ಲಿ ಅಗತ್ಯ ಸೇವೆಯಲ್ಲಿ ನಿಯೋಜನೆ ಆಗಿರುವಂತಹ ಸಿಬ್ಬಂದಿಯನ್ನ ಮಾತ್ರ ಈ ಸದ್ಯದ ಮಟ್ಟಿಗೆ ಇಲ್ಲಿ ಓಡಾಡೋದಕ್ಕೆ ಅನುವು ಮಾಡಿಕೊಡಲಾಗ್ತಿರುವಂತದ್ದು. NDRF ನ ಶ್ವಾನದಳ ಕೂಡ ಇವತ್ತು ಬೆಳಿಗ್ಗೆ ಬಂದಿತ್ತು. ಒಂದು ವೇಳೆ ಯಾವುದಾದರೂ ಮೃತ ವ್ಯಕ್ತಿಯ ಅವಶೇಷಗಳು ಪತ್ತೆಯಾಗ್ತಾವ ಅನ್ನೋ ಒಂದು ಕಾರ್ಯಾಚರಣೆಯನ್ನು ಕೂಡ ಇವತ್ತು ಬೆಳಿಗ್ಗೆ ಮಾಡಲಾಗಿರುವಂತದ್ದು. ಒಂದ್ ಕಡೆ ಆಯ್ತು ಅಂದ್ರೆ ಏರ್ ಇಂಡಿಯಾ ಸಂಸ್ಥೆಯ ಮುಖ್ಯಸ್ಥರಾಗಿರ್ಬೋದು, GE ಸಂಸ್ಥೆಯ ಮುಖ್ಯಸ್ಥರಾಗಿರ್ಬೋದು, ಅಮೆರಿಕದಿಂದ ಬಂದಂತ ಒಂದು ಡೆಲಿಗೇಷನ್ ಆಗಿರ್ಬೋದು, ಅನೇಕ ವಲಯಗಳ ಮುಖ್ಯಸ್ಥರು ಹಾಗೂ ಅಧಿಕಾರಿಗಳು ಇವತ್ತು ಈ ಒಂದು ಪ್ರದೇಶಕ್ಕೆ ಭೇಟಿ ನೀಡಿ ಪ್ರಧಾನಿ ಮೋದಿರವರ ಜೊತೆ ಸಭೆಯಲ್ಲೂ ಕೂಡ ಭಾಗಿಯಾಗಿರುವಂತದ್ದು ನಾವು ಗಮನಿಸಿರುವಂತದ್ದು. ಮತ್ತೊಂದು ಕಡೆ ಇಲ್ಲಿಂದ ಕೇವಲ 3-4 ಕಿಲೋಮೀಟರ್ ರಸ್ತೆಯ ಮಾರ್ಗವಾಗಿ ಹೋಗೋದಾದ್ರೆ 3-4 ಕಿಲೋಮೀಟರ್ ಆಗುತ್ತೆ. ವಾಯುಮಾರ್ಗದ ಮುಖಾಂತರ ಹೋಗೋದಾದ್ರೆ ಕೇವಲ 1 ಕಿಲೋಮೀಟರ್ ಅಂತರದಲ್ಲಿರುವಂತಹ ಆಸ್ಪತ್ರೆಯಲ್ಲಿ ಈ ಸದ್ಯದ ಮಟ್ಟಿಗೆ 241 ವ್ಯಕ್ತಿಗಳ ಮೃತದೇಹ ಇರುವಂತದ್ದು. ಈಗ ಆ ಮೃತದೇಹಗಳನ್ನು ಕೂಡ ಭಾಗಶಃ ಅನ್ನೋದಕ್ಕೆ ಬಹುಶಃ ಸುಟ್ಟು ಕರಕಲಾಗಿದ್ರಿಂದ ಆ ಮೃತದೇಹಗಳು ವಾಸನೆಯನ್ನ ತಡೆಯಲಾರದೆ ಅಥವಾ ವಾಸನೆ ಬರಲು ಆರಂಭಿಸಿರೋದ್ರಿಂದ ಅವುಗಳನ್ನ ಈ ಸದ್ಯದ ಮಟ್ಟಿಗೆ ಕೋಲ್ಡ್ ಸ್ಟೋರೇಜ್ಗೆ ಶಿಫ್ಟ್ ಮಾಡಲಾಗಿದೆ. ಅದು ಕೂಡ ಬಿಜೆ ಆಸ್ಪತ್ರೆಯ ಆವರಣದಲ್ಲೇ ಇರುವಂತಹ ಮತ್ತೊಂದು ಕಟ್ಟಡಕ್ಕೆ ಶಿಫ್ಟ್ ಮಾಡಲಾಗಿರುವಂತದ್ದು. ಕುಟುಂಬಸ್ಥರು ಯಾರೆಲ್ಲ ಬಂದಿದ್ರು ಅವರ ಮೃತದೇಹಗಳನ್ನ ಅವರ ಪ್ರೀತಿ ಪಾತ್ರರಿಗೆ ಕೊಟ್ಟು ಕಳಿಸಲಾಗಿರುವಂತದ್ದು. ಉಳಿದಂತೆ ದೇಶ ವಿದೇಶಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬರಬೇಕಾದವರ ಮೃತದೇಹಗಳನ್ನು ಸದ್ಯದ ಮಟ್ಟಿಗೆ ಕೋಲ್ಡ್ ಸ್ಟೋರೇಜ್ ನಲ್ಲಿ ಇಡಲಾಗಿರುವಂತದ್ದು ಗಮನಿಸಬೇಕಾಗುತ್ತೆ. ಇವಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ DNA ಪರೀಕ್ಷೆ ಕೂಡ ಮುಕ್ತಾಯವಾಗಿದೆ. ಇನ್ನುಳಿದ 72 ಗಂಟೆಗಳಲ್ಲಿ DNA ರಿಪೋರ್ಟ್ಗಳನ್ನು ಕೂಡ ಈಗ ಬಿಜೆ ಆಸ್ಪತ್ರೆ ಮುಖಾಂತರ ಕುಟುಂಬಸ್ಥರಿಗೆ ನೀಡಲಾಗುತ್ತೆ. ಆದ್ರೆ ಈಗ ಯಾವ ದೇಹ ಯಾವ ಮನೆಗೆ ಹೋಗುತ್ತೆ, ಪುರುಷರದ್ದ ಮಹಿಳೆಯರದ್ದ ಅನ್ನೋದು ಕ್ಲಾರಿಟಿ ಕೂಡ ಸಿಗದಷ್ಟು ಮಟ್ಟಿಗೆ ಸುಟ್ಟು ಕರಕಲಾಗಿರೋ ದೇಹವನ್ನ DNA ಮುಖಾಂತರವಷ್ಟೇ ಪತ್ತೆ ಹಚ್ಚಬೇಕಾಗಿರುವಂತದ್ದು ಈಗ ತಿಳಿದು ಬಂದಿರುವಂತಹ ಮಾಹಿತಿ ಆಗುತ್ತೆ. ಮತ್ತೊಂದು ಕಡೆ ತೀವ್ರ ನಿರೀಕ್ಷೆ ಮೂಡಿಸಿದಂತ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ. ಇದೇ ಕಟ್ಟಡದ ಮೇಲ್ ನಿಂತು ಒಂದಿಷ್ಟು ಸಿಬ್ಬಂದಿ ಯಾರು ಅದನ್ನ ಕಂಡು ಅಂದ್ರೆ ಆ ಒಂದು ಅವಶೇಷಗಳಿಂದ ಪತ್ತೆ ಮಾಡಿದ್ರು, ಆ ಒಂದು ಬ್ಲಾಕ್ ಬಾಕ್ಸ್ ನ ದರ್ಶನವನ್ನ ಮಾಡಿಸಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಅದರಲ್ಲಿ ಸಿಗುವಂತ ಮಾಹಿತಿಯನ್ನ ಆಧರಿಸಿಯೇ ವಿಚಾರಣೆ ಅಥವಾ ತನಿಖೆ ಆರಂಭವಾಗುತ್ತೆ. ಯಾಕಂದ್ರೆ ಕೇವಲ ಟೇಕ್ ಆಫ್ ಆಗಿ 1 ನಿಮಿಷದ ಒಳಗಡೆ ಒಂದು ವಿಮಾನ ಪತನವಾಗುತ್ತೆ ಅಂದ್ರೆ ಥ್ರಸ್ಟ್ ಸಿಕ್ತಿಲ್ಲ ಅನ್ನೋ ಒಂದು ಮಾಹಿತಿಯನ್ನ ಪೈಲಟ್ ಹಂಚ್ಕೊಳ್ತಾರೆ. ಮೇಡೆ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಅಂದ್ರೆ ಕೇವಲ 40 ಸೆಕೆಂಡ್ಗಳಲ್ಲಿ ವಿಮಾನವೇ ಪತನವಾಗುವಂತ ಘಟನೆ ಏನಾಯ್ತು, ವಿಮಾನವೇ ಪತನವಾಗುವಂತ ಸಮಸ್ಯೆ ಏನಾಯ್ತು, ಇವಿಷ್ಟು ಕೂಡ ಆ ಒಂದು ಬ್ಲಾಕ್ ಬಾಕ್ಸ್ ನ
ಡೀಟೇಲ್ಸ್ ಅನ್ನ ತೆಗೆದಾಗ ಗೊತ್ತಾಗುತ್ತೆ. ಮತ್ತೊಂದು ಅಂಶವನ್ನು ಗಮನಿಸಬೇಕು, ಕೇವಲ 4-5 ಕಿಲೋಮೀಟರ್ಗಳ ಅಂತರದಲ್ಲಿರುವಂತಹ ಈ ಒಂದು ಹಾಸ್ಟೆಲ್ ಕ್ಯಾಂಟೀನ್ ಏನಿದೆ, ಯಾವುದೇ ವಿಮಾನವಾದರೂ ಟೇಕ್ ಆಫ್ ಆಗುವಂತದ್ದು ಹಾಸ್ಟೆಲ್ನ ಮೇಲ್ಭಾಗದಲ್ಲೇ ಬರಬೇಕು, ಆಸ್ಪತ್ರೆಯ ಮೇಲ್ಭಾಗದಲ್ಲೇ ಹೋಗಬೇಕು. ಈ ಒಂದು ಕಾರಣದಿಂದ ಕನಿಷ್ಠ ಪಕ್ಷ 3-4 ನಿಮಿಷಗಳಿಗೆ ಒಂದು ವಿಮಾನ ಟೇಕ್ ಆಫ್ ಆಗ್ತಿರುವಂತಹ ಚಿತ್ರಣವನ್ನು ನಾವು ನೋಡಿರುವಂತದ್ದು. ರಿಪಬ್ಲಿಕ್ ಕನ್ನಡ ಇವತ್ತು ಆಸ್ಪತ್ರೆಯಿಂದಲೂ ಬೆಳಿಗ್ಗೆ 6 ಗಂಟೆಯಿಂದ ವರದಿ ಮಾಡಿದೆ, ಈ ಸ್ಪಾಟ್ ನಿಂದಲೂ ವರದಿ ಮಾಡಿದೆ. ಯಾವುದೇ ಆಯಾಮವನ್ನ ಬಿಡದೆ ರಿಪಬ್ಲಿಕ್ ಕನ್ನಡ ಪ್ರತ್ಯಕ್ಷದರ್ಶಿಗಳ ತೋರಿಸುವಂತ ಎಲ್ಲ ಕೆಲಸವನ್ನ ಮಾಡಿರುವಂತದ್ದು. ಸೊ ಇನ್ನೆಲ್ಲ ಏನಾಗಬಹುದು ಅನ್ನೋ ಒಂದು ಕುತೂಹಲ ನಮಗೂ ಕೂಡ ಇದೆ. ಆದ್ರೆ ಸದ್ಯದ ಮಟ್ಟಿಗೆ ಇಲ್ಲಿ ಯಾರೆಲ್ಲ ಬಂದಿದ್ದಾರೆ ಕುಟುಂಬಸ್ಥರು, ಅಂದ್ರೆ ಈ ಪ್ರಯಾಣಿಕರು ಸಾವನ್ನಪ್ಪಿರುವವರ ಕುಟುಂಬಸ್ಥರು ಯಾರೆಲ್ಲ ಬಂದಿದ್ದಾರೆ ಅವರಿಗೆ ಉಳಿದುಕೊಳ್ಳುವ ಸೇವೆಯನ್ನು ಕೂಡ ಈಗ ಸದ್ಯದ ಮಟ್ಟಿಗೆ ಗುಜರಾತ್ನ ಸರ್ಕಾರ ಮಾಡಿದೆ. ಕಾದು ನೋಡಬೇಕಾಗುತ್ತೆ ಏನೆಲ್ಲ ಮಹತ್ವದ ನಿರ್ಧಾರಗಳನ್ನ ಸರ್ಕಾರ ಕೈಗೊಳ್ಳುತ್ತೆ ಅಂತ. ಸೊ ಅಲ್ಲಿಯವರೆಗೂ ಒಂದು ಲಾಸ್ಟ್ ಅಪ್ಡೇಟ್, ಹಾಸ್ಟೆಲ್ನಲ್ಲಿ ಇದ್ದಂತ ಅಷ್ಟು ವಿದ್ಯಾರ್ಥಿಗಳು ಜಾಗವನ್ನು ಖಾಲಿ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ಬ್ಲಾಸ್ಟ್ ಆಗಿರುವಂತಹ ಏರಿಯಾಗೆ ಯಾರು ಕೂಡ ಹೋಗಬಾರದು ಅನ್ನೋ ಕಾರಣದಿಂದಾಗಿ ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಲ್ಲಿ ಸಿಗುವಂತಹ ಪುರಾವೆಗಳು ಜನರ ಓಡಾಟದಿಂದ ಹಾಳಾಗುವಂತಹ ಸಾಧ್ಯತೆ ಇದೆ ಅಂತ ಈ ಸದ್ಯದ ಮಟ್ಟಿಗೆ ಈ ಒಂದು ಏರಿಯಾವನ್ನ ಸೆಕ್ಯೂರ್ ಮಾಡಲಾಗಿದೆ. ಗುಜರಾತ್ನ ಅಹಮದಾಬಾದ್ನಿಂದ ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಈ ಘಟನೆ ಏನ್ ನಡೆದಿತ್ತು, ಬಿಜೆ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್, ಆ ಹಾಸ್ಟೆಲ್ ಮೇಲೆ ವಿಮಾನ ಪತನ ಆದ ನಂತರ ದುರಂತ ಸಂಭವಿಸಿದ ಬಳಿಕ ಹಾಸ್ಟೆಲ್ ಅನ್ನ ತೊರೆಯುತ್ತಿದ್ದಾರೆ ವಿದ್ಯಾರ್ಥಿಗಳು. ಸುಮ್ಮನೆ ಅವ್ರ ಪಾಡಿಗೆ ಅವರು ಊಟ ಮಾಡ್ತಾ ಕೂತಿದ್ದಂಥವ್ರು, ಸ್ಟಡೀಸ್ ಮಾಡ್ತಾ ಕೂತಿದ್ದಂಥವ್ರು 23 ವಿದ್ಯಾರ್ಥಿಗಳು ಈ ವಿಮಾನ ಪತನ ಆದ ಹಿನ್ನೆಲೆ ಸಾವನ್ನಪ್ಪಿದರು. ಈಗ ಸದ್ಯ ಆ ಹಾಸ್ಟೆಲ್ ಅನ್ನೇ ತೊರೆಯುತ್ತಿದ್ದಾರೆ ಅಲ್ಲಿದ್ದ ವಿದ್ಯಾರ್ಥಿಗಳು. ಲಗೇಜ್ ಸಮೇತ ತಮ್ಮ ತಮ್ಮ ಊರುಗಳಿಗೆ ಶಿಫ್ಟ್ ಆಗ್ತಾ ಇದ್ದಾರೆ ಈ ವಿದ್ಯಾರ್ಥಿಗಳು. ನೋಡಿ, ಆ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇರಬಹುದು. ವೆಹಿಕಲ್ ಯಾವ ರೀತಿ ತಮ್ಮ ಲಗೇಜ್ ಸಮೇತ ಅಲ್ಲಿಂದ ಜಾಗ ಖಾಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ತಾವು ವಾಸವಿದ್ದಂತಹ ಒಂದು ಸ್ಥಳ ಕೇವಲ ಹಾಸ್ಟೆಲ್ ಆಗಿರದೆ ಅವರಿಗೆ ಒಂದು ವಿದ್ಯಾ ಕೇಂದ್ರ ಆಗಿತ್ತು. ಈಗ ಒಂದು ರೀತಿ ಭಾವುಕ ಕ್ಷಣ ಪಾಪ ಅವರಿಗೆ, ಕಣ್ಣೀರಾಗ್ತಾ ಆ ಹಾಸ್ಟೆಲ್ ಅನ್ನು ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಹಮದಾಬಾದ್ನಿಂದ ಲಂಡನ್ಗೆ ತೆರಳಬೇಕಾಗಿದ್ದ ವಿಮಾನ ಪತನಗೊಂಡು 200ಕ್ಕೂ ಹೆಚ್ಚು ಜನ, ಅಂದ್ರೆ 241 ಪ್ರಯಾಣಿಕರು ಸಾವನ್ನಪ್ಪಿದ್ರು. ಈ ಸದ್ಯದ ಮಟ್ಟಿಗೆ ಆ ಒಂದು ಪ್ರದೇಶದಲ್ಲಿ ನಾವಿದ್ದೇವೆ. ಈಗ ನೀವು ನೋಡ್ತಿರುವಂತಹ ಚಿತ್ರಣ ಏನು ಅಂದ್ರೆ, ಈ ಒಂದು ಬಿಜೆ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಿದ್ದಂತ, ವ್ಯಾಸಂಗ ಮಾಡ್ತಿದ್ದಂತ MBBS ನ ವಿದ್ಯಾರ್ಥಿಗಳೇನಿದ್ರು ಅವರು ತಂಗಿದ್ದಂತ ಪ್ರದೇಶವನ್ನ ಈಗ ನಾವು ತೋರಿಸ್ತಾ ಇದ್ದೇವೆ. ಅವರು ತಂಗಿದ್ದಂತ ಹಾಸ್ಟೆಲ್ನ ಭಾಗವನ್ನ ತೋರಿಸ್ತಾ ಇದ್ದೇವೆ. ಈ ಸದ್ಯದ ಮಟ್ಟಿಗೆ ಇಲ್ಲಿದ್ದಂತ ಅಷ್ಟು ಜನರು ಈ ಒಂದು ಪ್ರದೇಶವನ್ನ ಕ್ಲಿಯರ್ ಮಾಡಿಕೊಂಡು ವಾಪಸ್ ಬೇರೆ ಕಡೆಗೆ ಸ್ಥಳಾಂತರ ಆಗುವಂತ ಕೆಲಸವನ್ನ ಮುಗಿಸಿರುವಂತದ್ದು. ಮತ್ತೊಂದು ಕಡೆ JCB ನೀವೇನ್ ನೋಡ್ತಾ ಇದ್ದೀರಾ, ಆ JCBಗೆ ಪಕ್ಕದಲ್ಲೇ ಇರುವಂತ ಕಟ್ಟಡದ ಮೇಲೆ ಅದು ಕ್ಯಾಂಟೀನ್ ಪ್ರದೇಶವಾಗಿದ್ದು, ಅಲ್ಲಿ ನೆನೆ ಸುಮಾರು 100 ಜನ MBBS ನ ವಿದ್ಯಾರ್ಥಿಗಳಿರ್ಬೋದು, ವೈದ್ಯರಿರ್ಬೋದು ಊಟ ಮಾಡ್ತಿದ್ದಂತ ಸಂದರ್ಭದಲ್ಲಿ ವಿಮಾನ ಏಕಾಏಕಿ ಪತನ ಆಗಿರೋ ಹಿನ್ನೆಲೆ ಸುಮಾರು 60ಕ್ಕೂ ಹೆಚ್ಚು ಮಂದಿಗೆ ಗಾಯ ಆಗಿದ್ದು. ಅದರಲ್ಲಿ 20-25 ಜನರನ್ನ ಈಗ ಗಾಯಾಳುಗಳನ್ನ ಟ್ರೀಟ್ಮೆಂಟ್ ಕೊಟ್ಟು ವಾಪಸ್ ಕಳಿಸಲಾಗಿದೆ ಅನ್ನೋದು ಮಾಹಿತಿ ಲಭಿಸಿರುವಂತದ್ದು. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಒಂದು ಪ್ರದೇಶಕ್ಕೆ ಆಗಮಿಸಿದ್ರು. ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಕೂಡ ಆಗಮಿಸಿದ್ರು. ಇಲ್ಲಿರುವಂತಹ ಪರಿಸ್ಥಿತಿ ಹಾಗೂ ಎಲ್ಲ ಚಿತ್ರಣಗಳ ಅವಲೋಕನೆಯನ್ನ ಮಾಡಿರುವಂತದ್ದು. ಪೊಲೀಸರ ನಿಯೋಜನೆ ಯಾವುದೇ ಕಾರಣಕ್ಕೂ ಕೂಡ ಮಾಧ್ಯಮದವರನ್ನ ಹೊರತುಪಡಿಸಿ, ಇಲ್ಲಿ ಅಗತ್ಯವಿರುವಂತಹ ಸಿಬ್ಬಂದಿಯನ್ನ ಹೊರತುಪಡಿಸಿ ಇನ್ಯಾರಿಗೂ ಕೂಡ ಈ ಒಂದು ರಸ್ತೆಗೆ ಬರೋದಕ್ಕೆ ಅವಕಾಶವನ್ನ ಸದ್ಯದ ಮಟ್ಟಿಗೆ ನೀಡ್ತಾ ಇಲ್ಲ. ಇಲ್ಲಿರುವಂತಹ ಸಿವಿಲ್ ಡಿಫೆನ್ಸ್ ಆಗಿರ್ಬೋದು, CISF ಆಗಿರ್ಬೋದು, NDRF ಆಗಿರ್ಬೋದು, SDRF ಆಗಿರ್ಬೋದು, ಗುಜರಾತ್ ಪೊಲೀಸರಾಗಿರ್ಬೋದು, ಇವರನ್ನ ಹೊರತುಪಡಿಸಿ ಇಲ್ಲಿ ಅಗತ್ಯ ಸೇವೆಯಲ್ಲಿ ನಿಯೋಜನೆ ಆಗಿರುವಂತಹ ಸಿಬ್ಬಂದಿಯನ್ನ ಮಾತ್ರ ಈ ಸದ್ಯದ ಮಟ್ಟಿಗೆ ಇಲ್ಲಿ ಓಡಾಡೋದಕ್ಕೆ ಅನುವು ಮಾಡಿಕೊಡಲಾಗ್ತಿರುವಂತದ್ದು. NDRF ನ ಶ್ವಾನದಳ ಕೂಡ ಇವತ್ತು ಬೆಳಿಗ್ಗೆ ಬಂದಿತ್ತು. ಒಂದು ವೇಳೆ ಯಾವುದಾದರೂ ಮೃತ ವ್ಯಕ್ತಿಯ ಅವಶೇಷಗಳು ಪತ್ತೆಯಾಗ್ತಾವ ಅನ್ನೋ ಒಂದು ಕಾರ್ಯಾಚರಣೆಯನ್ನು ಕೂಡ ಇವತ್ತು ಬೆಳಿಗ್ಗೆ ಮಾಡಲಾಗಿರುವಂತದ್ದು. ಒಂದ್ ಕಡೆ ಆಯ್ತು ಅಂದ್ರೆ ಏರ್ ಇಂಡಿಯಾ ಸಂಸ್ಥೆಯ ಮುಖ್ಯಸ್ಥರಾಗಿರ್ಬೋದು, GE ಸಂಸ್ಥೆಯ ಮುಖ್ಯಸ್ಥರಾಗಿರ್ಬೋದು, ಅಮೆರಿಕದಿಂದ ಬಂದಂತ ಒಂದು ಡೆಲಿಗೇಷನ್ ಆಗಿರ್ಬೋದು, ಅನೇಕ ವಲಯಗಳ ಮುಖ್ಯಸ್ಥರು ಹಾಗೂ ಅಧಿಕಾರಿಗಳು ಇವತ್ತು ಈ ಒಂದು ಪ್ರದೇಶಕ್ಕೆ ಭೇಟಿ ನೀಡಿ ಪ್ರಧಾನಿ ಮೋದಿರವರ ಜೊತೆ ಸಭೆಯಲ್ಲೂ ಕೂಡ ಭಾಗಿಯಾಗಿರುವಂತದ್ದು ನಾವು ಗಮನಿಸಿರುವಂತದ್ದು. ಮತ್ತೊಂದು ಕಡೆ ಇಲ್ಲಿಂದ ಕೇವಲ 3-4 ಕಿಲೋಮೀಟರ್ ರಸ್ತೆಯ ಮಾರ್ಗವಾಗಿ ಹೋಗೋದಾದ್ರೆ 3-4 ಕಿಲೋಮೀಟರ್ ಆಗುತ್ತೆ. ವಾಯುಮಾರ್ಗದ ಮುಖಾಂತರ ಹೋಗೋದಾದ್ರೆ ಕೇವಲ 1 ಕಿಲೋಮೀಟರ್ ಅಂತರದಲ್ಲಿರುವಂತಹ ಆಸ್ಪತ್ರೆಯಲ್ಲಿ ಈ ಸದ್ಯದ ಮಟ್ಟಿಗೆ 241 ವ್ಯಕ್ತಿಗಳ ಮೃತದೇಹ ಇರುವಂತದ್ದು. ಈಗ ಆ ಮೃತದೇಹಗಳನ್ನು ಕೂಡ ಭಾಗಶಃ ಅನ್ನೋದಕ್ಕೆ ಬಹುಶಃ ಸುಟ್ಟು ಕರಕಲಾಗಿದ್ರಿಂದ ಆ ಮೃತದೇಹಗಳು ವಾಸನೆಯನ್ನ ತಡೆಯಲಾರದೆ ಅಥವಾ ವಾಸನೆ ಬರಲು ಆರಂಭಿಸಿರೋದ್ರಿಂದ ಅವುಗಳನ್ನ ಈ ಸದ್ಯದ ಮಟ್ಟಿಗೆ ಕೋಲ್ಡ್ ಸ್ಟೋರೇಜ್ಗೆ ಶಿಫ್ಟ್ ಮಾಡಲಾಗಿದೆ. ಅದು ಕೂಡ
ಬಿಜೆ ಆಸ್ಪತ್ರೆಯ ಆವರಣದಲ್ಲೇ ಇರುವಂತಹ ಮತ್ತೊಂದು ಕಟ್ಟಡಕ್ಕೆ ಶಿಫ್ಟ್ ಮಾಡಲಾಗಿರುವಂತದ್ದು. ಕುಟುಂಬಸ್ಥರು ಯಾರೆಲ್ಲ ಬಂದಿದ್ರು ಅವರ ಮೃತದೇಹಗಳನ್ನ ಅವರ ಪ್ರೀತಿ ಪಾತ್ರರಿಗೆ ಕೊಟ್ಟು ಕಳಿಸಲಾಗಿರುವಂತದ್ದು. ಉಳಿದಂತೆ ದೇಶ ವಿದೇಶಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬರಬೇಕಾದವರ ಮೃತದೇಹಗಳನ್ನ ಸದ್ಯದ ಮಟ್ಟಿಗೆ ಕೋಲ್ಡ್ ಸ್ಟೋರೇಜ್ ನಲ್ಲಿ ಇಡಲಾಗಿರುವಂತದ್ದು ಗಮನಿಸಬೇಕಾಗುತ್ತೆ. ಇವಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ ಡಿಎನ್ಎ ಪರೀಕ್ಷೆ ಕೂಡ ಮುಕ್ತಾಯವಾಗಿದೆ. ಇನ್ನುಳಿದ 72 ಗಂಟೆಗಳಲ್ಲಿ ಡಿಎನ್ಎ ರಿಪೋರ್ಟ್ ಗಳನ್ನ ಕೂಡ ಈಗ ಬಿಜೆ ಆಸ್ಪತ್ರೆ ಮುಖಾಂತರ ಕುಟುಂಬಸ್ಥರಿಗೆ ನೀಡಲಾಗುತ್ತೆ. ಆದ್ರೆ ಈಗ ಯಾವ ದೇಹ ಯಾವ ಮನೆಗೆ ಹೋಗುತ್ತೆ, ಪುರುಷರದ್ದ ಮಹಿಳೆಯರದ್ದ ಅನ್ನೋದು ಕ್ಲಾರಿಟಿ ಕೂಡ ಸಿಗದಷ್ಟು ಮಟ್ಟಿಗೆ ಸುಟ್ಟು ಕರಕಲಾಗಿರೋ ದೇಹವನ್ನ ಡಿಎನ್ಎ ಮುಖಾಂತರವಷ್ಟೇ ಪತ್ತೆ ಹಚ್ಚಬೇಕಾಗಿರುವಂತದ್ದು ಈಗ ತಿಳಿದು ಬಂದಿರುವಂತಹ ಮಾಹಿತಿ ಆಗುತ್ತೆ. ಮತ್ತೊಂದು ಕಡೆ ತೀವ್ರ ನಿರೀಕ್ಷೆ ಮೂಡಿಸಿದಂತ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ. ಇದೇ ಕಟ್ಟಡದ ಮೇಲ್ ನಿಂತು ಒಂದಿಷ್ಟು ಸಿಬ್ಬಂದಿ ಯಾರು ಅದನ್ನ ಕಂಡು ಅಂದ್ರೆ ಆ ಒಂದು ಅವಶೇಷಗಳಿಂದ ಪತ್ತೆ ಮಾಡಿದ್ರು ಆ ಒಂದು ಬ್ಲಾಕ್ ಬಾಕ್ಸ್ ನ ದರ್ಶನವನ್ನ ಮಾಡಿಸಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಅದರಲ್ಲಿ ಸಿಗುವಂತ ಮಾಹಿತಿಯನ್ನ ಆಧರಿಸಿಯೇ ವಿಚಾರಣೆ ಅಥವಾ ತನಿಖೆ ಆರಂಭವಾಗುತ್ತೆ. ಯಾಕಂದ್ರೆ ಕೇವಲ ಟೇಕ್ ಆಫ್ ಆಗಿ 1 ನಿಮಿಷದ ಒಳಗಡೆ ಒಂದು ವಿಮಾನ ಪತನವಾಗುತ್ತೆ ಅಂದ್ರೆ ಥ್ರಸ್ಟ್ ಸಿಕ್ತಿಲ್ಲ ಅನ್ನೋ ಒಂದು ಮಾಹಿತಿಯನ್ನ ಪೈಲಟ್ ಹಂಚ್ಕೊಳ್ತಾರೆ. ಮೇಡೆ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಅಂದ್ರೆ ಕೇವಲ 40 ಸೆಕೆಂಡ್ಗಳಲ್ಲಿ ವಿಮಾನವೇ ಪತನವಾಗುವಂತ ಘಟನೆ ಏನಾಯ್ತು, ವಿಮಾನವೇ ಪತನವಾಗುವಂತ ಸಮಸ್ಯೆ ಏನಾಯ್ತು, ಇವಿಷ್ಟು ಕೂಡ ಆ ಒಂದು ಬ್ಲಾಕ್ ಬಾಕ್ಸ್ ನ ಡೀಟೇಲ್ಸ್ ಅನ್ನ ತೆಗೆದಾಗ ಗೊತ್ತಾಗುತ್ತೆ. ಮತ್ತೊಂದು ಅಂಶವನ್ನು ಗಮನಿಸಬೇಕು. ಕೇವಲ 4-5 ಕಿಲೋಮೀಟರ್ಗಳ ಅಂತರದಲ್ಲಿರುವಂತಹ ಈ ಒಂದು ಹಾಸ್ಟೆಲ್ ಕ್ಯಾಂಟೀನ್ ಏನಿದೆ, ಯಾವುದೇ ವಿಮಾನವಾದರೂ ಟೇಕ್ ಆಫ್ ಆಗುವಂತದ್ದು ಹಾಸ್ಟೆಲ್ನ ಮೇಲ್ಭಾಗದಲ್ಲೇ ಬರಬೇಕು, ಆಸ್ಪತ್ರೆಯ ಮೇಲ್ಭಾಗದಲ್ಲೇ ಹೋಗಬೇಕು. ಈ ಒಂದು ಕಾರಣದಿಂದ ಕನಿಷ್ಠ ಪಕ್ಷ 3ರಿಂದ 4 ನಿಮಿಷಗಳಿಗೆ ಒಂದು ವಿಮಾನ ಟೇಕ್ ಆಫ್ ಆಗ್ತಿರುವಂತಹ ಚಿತ್ರಣವನ್ನು ನಾವು ನೋಡಿರುವಂತದ್ದು. ರಿಪಬ್ಲಿಕ್ ಕನ್ನಡ ಇವತ್ತು ಆಸ್ಪತ್ರೆಯಿಂದಲೂ ಬೆಳಿಗ್ಗೆ 6 ಗಂಟೆಯಿಂದ ವರದಿ ಮಾಡಿದೆ, ಈ ಸ್ಪಾಟ್ ನಿಂದಲೂ ವರದಿ ಮಾಡಿದೆ. ಯಾವುದೇ ಆಯಾಮವನ್ನ ಬಿಡದೆ ರಿಪಬ್ಲಿಕ್ ಕನ್ನಡ ಪ್ರತ್ಯಕ್ಷದರ್ಶಿಗಳ ತೋರಿಸುವಂತ ಎಲ್ಲ ಕೆಲಸವನ್ನ ಮಾಡಿರುವಂತದ್ದು. ಸೊ ಇನ್ನೆಲ್ಲ ಏನಾಗಬಹುದು ಅನ್ನೋ ಒಂದು ಕುತೂಹಲ ನಮಗೂ ಕೂಡ ಇದೆ. ಆದ್ರೆ ಸದ್ಯದ ಮಟ್ಟಿಗೆ ಇಲ್ಲಿ ಯಾರೆಲ್ಲ ಬಂದಿದ್ದಾರೆ ಕುಟುಂಬಸ್ಥರು, ಅಂದ್ರೆ ಈ ಪ್ರಯಾಣಿಕರು ಸಾವನ್ನಪ್ಪಿರುವವರ ಕುಟುಂಬಸ್ಥರು ಯಾರೆಲ್ಲ ಬಂದಿದ್ದಾರೆ ಅವರಿಗೆ ಉಳಿದುಕೊಳ್ಳುವ ಸೇವೆಯನ್ನು ಕೂಡ ಈಗ ಸದ್ಯದ ಮಟ್ಟಿಗೆ ಗುಜರಾತ್ನ ಸರ್ಕಾರ ಮಾಡಿದೆ. ಕಾದು ನೋಡಬೇಕಾಗುತ್ತೆ ಏನೆಲ್ಲ ಮಹತ್ವದ ನಿರ್ಧಾರಗಳನ್ನ ಸರ್ಕಾರ ಕೈಗೊಳ್ಳುತ್ತೆ ಅಂತ. ಸೊ ಅಲ್ಲಿಯವರೆಗೂ ಒಂದು ಲಾಸ್ಟ್ ಅಪ್ಡೇಟ್, ಹಾಸ್ಟೆಲ್ನಲ್ಲಿ ಇದ್ದಂತ ಅಷ್ಟು ವಿದ್ಯಾರ್ಥಿಗಳು ಜಾಗವನ್ನು ಖಾಲಿ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ಬ್ಲಾಸ್ಟ್ ಆಗಿರುವಂತಹ ಏರಿಯಾಗೆ ಯಾರು ಕೂಡ ಹೋಗಬಾರದು ಅನ್ನೋ ಕಾರಣದಿಂದಾಗಿ ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಲ್ಲಿ ಸಿಗುವಂತಹ ಪುರಾವೆಗಳು ಜನರ ಓಡಾಟದಿಂದ ಹಾಳಾಗುವಂತಹ ಸಾಧ್ಯತೆ ಇದೆ ಅಂತ ಈ ಸದ್ಯದ ಮಟ್ಟಿಗೆ ಈ ಒಂದು ಏರಿಯಾವನ್ನ ಸೆಕ್ಯೂರ್ ಮಾಡಲಾಗಿದೆ. ಗುಜರಾತ್ನ ಅಹಮದಾಬಾದ್ನಿಂದ ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ